ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬೀಡು ಬಿಟ್ಟಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಕುರ್ಚಿ ಕದನಕ್ಕೆ ತೆರೆ ಬೀಳುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ಕರ್ನಾಟಕ ಕಾಂಗ್ರೆಸ್ನ ಪಲ್ಸ್ ತಿಳಿಯೋದಕ್ಕೆ ಹೈಕಮಾಂಡ್ ಸೀಕ್ರೆಟ್ ಟೀಮ್ ಒಂದನ್ನ ಅಖಾಡಕ್ಕಿಳಿಸಿದೆ. ಆ ಟೀಮ್ನ ಕೆಲಸ ಏನು, ಆ ವರದಿಯಲ್ಲಿ ಏನಿರುತ್ತೆ, ಎಲ್ಲ ಪ್ರಶ್ನೆಗಳು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಆದಷ್ಟು ಬೇಗ ಉತ್ತರ ಸಿಗುತ್ತಾ ಅನ್ನುವಂಥದ್ದು ಇದೆ. ಈ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ, ಬನ್ನಿ ನೋಡಿ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ 15ರ ಡೆಡ್ಲೈನ್, 2.5 ವರ್ಷ ಅಧಿಕಾರ ಹಸ್ತಾಂತರದ ಒಡಂಬಡಿಕೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಗುಲ್ಲೆಬ್ಬಿಸಿರೋ ಸುದ್ದಿ ಅಂದ್ರೆ ಅದು ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರಾ, ಇಲ್ಲ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು. ಈ ನಡುವೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದು, ಇದೀಗ ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗಿದೆ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಸಿಎಂ ಕುರ್ಚಿ ಕದನ. ಹಿಂದೆ ಡಿಕೆಶಿ ಹಾದಿ ಸುಗಮ ಮಾಡ್ತಾ ಹೈಕಮಾಂಡ್. ಒಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕ ಪ್ರತ್ಯೇಕ ಸಭೆ ಮಾಡ್ತಾ ಇದ್ರೆ, ಅತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ದೆಹಲಿಗೆ ಹಾರಿದ್ದಾರೆ. ನಿನ್ನೆ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದ ರಾಜ್ಯದ ತಂಡ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದೆ. ನಿನ್ನೆ ಬೆಂಗಳೂರಲ್ಲಿದ್ದ ಸುರ್ಜೇವಾಲಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದು, ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಅನ್ನೋ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಸಿದ್ದರಾಮಯ್ಯಗೆ ದೇಶದ ಅಹಿಂದ ನಾಯಕನ ಪಟ್ಟ ಕಟ್ಟಿ ರಾಷ್ಟ್ರ ರಾಜಕೀಯಕ್ಕೆ ತರೋ ಪ್ಲಾನ್ ನಲ್ಲಿ ಹೈಕಮಾಂಡ್ ಇದೆ ಅನ್ನೋ ಚರ್ಚೆ ಜೋರಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಅಧಿಕಾರ ಹಸ್ತಾಂತರದ ಚರ್ಚೆಯೇ ಇಲ್ಲ ಅಂತಿದ್ದಾರೆ. ಆದ್ರೆ ರಾತ್ರಿ ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿದ್ದು ಕುತೂಹಲವನ್ನ ಮತ್ತಷ್ಟು ಹೆಚ್ಚಾಗಿಸಿದೆ. ಸುನಿಲ್ ಕನಗೋಳ್ ತಂಡದ ಸೀಕ್ರೆಟ್ ಸರ್ವೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಡಿಕೆಶಿಯನ್ನ ಸಿಎಂ ಸ್ಥಾನದಲ್ಲಿ ಕೂರಿಸೋದು ಎಷ್ಟು ಸೇಫ್ ಅನ್ನೋ ಆತಂಕದಲ್ಲಿರುವ ಹೈಕಮಾಂಡ್ ಸರ್ವೆಗೆ ಮುಂದಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಲ್ಸ್ ಚೆಕ್ ಮಾಡಲು ಸುನಿಲ್ ಕನಗೋಳ್ ತಂಡವನ್ನ ಮೆತ್ತಗೆ ರಾಜ್ಯ ಕಟ್ಟಿದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಸದ್ದಿಲ್ಲದೆ ಸುನಿಲ್ ತಂಡದಿಂದ ಸಮೀಕ್ಷೆ ಶುರುವಾಗಿದೆ. ಪ್ರಮುಖವಾಗಿ ಪವರ್ ಶೇರಿಂಗ್ ಬಗ್ಗೆ ಮೂಡಿರುವ ಗೊಂದಲದ ಬಗ್ಗೆ ಅಭಿಪ್ರಾಯ ಸಂಗ್ರಹ ನಡೆಯುತ್ತಿದ್ದು, ಪದೇ ಪದೇ ಯಾರಿಂದ ಗೊಂದಲದ ವಿವಾದಾತ್ಮಕ ಹೇಳಿಕೆಗಳು ಬರುತ್ತಿವೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಯಾರ ಟೀಮ್ ಹೆಚ್ಚು ಅಗ್ರೆಸಿವ್ ಆಗಿದೆ, ಅಧಿಕಾರ ಹಂಚಿಕೆ ಸೂತ್ರ ಎಂಬ ಚರ್ಚೆ ಮುಂದುವರೆದರೆ ಏನಾಗುತ್ತೆ ಅನ್ನೋ ವರದಿಯನ್ನ ತಯಾರು ಮಾಡ್ತಾ ಇದೆ. ಗ್ಯಾರಂಟಿ ಗೊಂದಲ, ಅನುದಾನ ಸಮರ, ಹಿರಿಯ ಶಾಸಕರಿಂದಲೇ ಭ್ರಷ್ಟಾಚಾರದ ಬಾಂಬ್ನಿಂದಾಗಿ ಸಿದ್ದರಾಮಯ್ಯ ಸರ್ಕಾರದ ವರ್ಚಸ್ಸು ಕುಸಿದಿರೋದಂತೂ ಸತ್ಯ. ಇಂದು ಹೈಕಮಾಂಡ್ ನಾಯಕರ ಜೊತೆ ನಡೆಯುವ ಸಭೆ ರಾಜ್ಯ ರಾಜಕೀಯದ ದಿಕ್ಕು ಬದಲಿಸುತ್ತಾ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬೀಡು ಬಿಟ್ಟಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಕುರ್ಚಿ ಕದನಕ್ಕೆ ತೆರೆ ಬೀಳುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ಕರ್ನಾಟಕ ಕಾಂಗ್ರೆಸ್ನ ಪಲ್ಸ್ ತಿಳಿಯೋದಕ್ಕೆ ಹೈಕಮಾಂಡ್ ಸೀಕ್ರೆಟ್ ಟೀಮ್ ಒಂದನ್ನ ಅಖಾಡಕ್ಕಿಳಿಸಿದೆ. ಆ ಟೀಮ್ನ ಕೆಲಸ ಏನು, ಆ ವರದಿಯಲ್ಲಿ ಏನಿರುತ್ತೆ, ಎಲ್ಲ ಪ್ರಶ್ನೆಗಳು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಆದಷ್ಟು ಬೇಗ ಉತ್ತರ ಸಿಗುತ್ತಾ ಅನ್ನುವಂಥದ್ದು ಇದೆ. ಈ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ, ಬನ್ನಿ ನೋಡಿ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ 15ರ ಡೆಡ್ಲೈನ್, 2.5 ವರ್ಷ ಅಧಿಕಾರ ಹಸ್ತಾಂತರದ ಒಡಂಬಡಿಕೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಗುಲ್ಲೆಬ್ಬಿಸಿರೋ ಸುದ್ದಿ ಅಂದ್ರೆ ಅದು ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರಾ, ಇಲ್ಲ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು. ಈ ನಡುವೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದು, ಇದೀಗ ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗಿದೆ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಸಿಎಂ ಕುರ್ಚಿ ಕದನ. ಹಿಂದೆ ಡಿಕೆಶಿ ಹಾದಿ ಸುಗಮ ಮಾಡ್ತಾ ಹೈಕಮಾಂಡ್.
ಒಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕ ಪ್ರತ್ಯೇಕ ಸಭೆ ಮಾಡ್ತಾ ಇದ್ರೆ ಅತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ದೆಹಲಿಗೆ ಹಾರಿದ್ದಾರೆ. ನಿನ್ನೆ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದ ರಾಜ್ಯದ ತಂಡ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದೆ. ನಿನ್ನೆ ಬೆಂಗಳೂರಲ್ಲಿದ್ದ ಸುರ್ಜೇವಾಲಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದು ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಅನ್ನೋ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಸಿದ್ದರಾಮಯ್ಯಗೆ ದೇಶದ ಅಹಿಂದ ನಾಯಕನ ಪಟ್ಟ ಕಟ್ಟಿ ರಾಷ್ಟ್ರ ರಾಜಕೀಯಕ್ಕೆ ತರೋ ಪ್ಲಾನ್ ನಲ್ಲಿ ಹೈಕಮಾಂಡ್ ಇದೆ ಅನ್ನೋ ಚರ್ಚೆ ಜೋರಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಅಧಿಕಾರ ಹಸ್ತಾಂತರದ ಚರ್ಚೆಯೇ ಇಲ್ಲ ಅಂತಿದ್ದಾರೆ. ಆದ್ರೆ ರಾತ್ರಿ ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿದ್ದು ಕುತೂಹಲವನ್ನ ಮತ್ತಷ್ಟು ಹೆಚ್ಚಾಗಿಸಿದೆ. ಸುನಿಲ್ ಕನಗೋಳ್ ತಂಡದ ಸೀಕ್ರೆಟ್ ಸರ್ವೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಡಿಕೆಶಿಯನ್ನ ಸಿಎಂ ಸ್ಥಾನದಲ್ಲಿ ಕೂರಿಸೋದು ಎಷ್ಟು ಸೇಫ್ ಅನ್ನೋ ಆತಂಕದಲ್ಲಿರುವ ಹೈಕಮಾಂಡ್ ಸರ್ವೆಗೆ ಮುಂದಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಲ್ಸ್ ಚೆಕ್ ಮಾಡಲು ಸುನಿಲ್ ಕನಗೋಳ್ ತಂಡವನ್ನ ಮೆತ್ತಗೆ ರಾಜ್ಯ ಕಟ್ಟಿದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಸದ್ದಿಲ್ಲದೆ ಸುನಿಲ್ ತಂಡದಿಂದ ಸಮೀಕ್ಷೆ ಶುರುವಾಗಿದೆ. ಪ್ರಮುಖವಾಗಿ ಪವರ್ ಶೇರಿಂಗ್ ಬಗ್ಗೆ ಮೂಡಿರುವ ಗೊಂದಲದ ಬಗ್ಗೆ ಅಭಿಪ್ರಾಯ ಸಂಗ್ರಹ ನಡೆಯುತ್ತಿದ್ದು ಪದೇ ಪದೇ ಯಾರಿಂದ ಗೊಂದಲದ ವಿವಾದಾತ್ಮಕ ಹೇಳಿಕೆಗಳು ಬರುತ್ತಿವೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಯಾರ ಟೀಮ್ ಹೆಚ್ಚು ಅಗ್ರೆಸಿವ್ ಆಗಿದೆ, ಅಧಿಕಾರ ಹಂಚಿಕೆ ಸೂತ್ರ ಎಂಬ ಚರ್ಚೆ ಮುಂದುವರೆದರೆ ಏನಾಗುತ್ತೆ ಅನ್ನೋ ವರದಿಯನ್ನ ತಯಾರು ಮಾಡ್ತಾ ಇದೆ. ಗ್ಯಾರಂಟಿ ಗೊಂದಲ, ಅನುದಾನ ಸಮರ, ಹಿರಿಯ ಶಾಸಕರಿಂದಲೇ ಭ್ರಷ್ಟಾಚಾರದ ಬಾಂಬ್ನಿಂದಾಗಿ ಸಿದ್ದರಾಮಯ್ಯ ಸರ್ಕಾರದ ವರ್ಚಸ್ಸು ಕುಸಿದಿರೋದಂತೂ ಸತ್ಯ. ಇಂದು ಹೈಕಮಾಂಡ್ ನಾಯಕರ ಜೊತೆ ನಡೆಯುವ ಸಭೆ ರಾಜ್ಯ ರಾಜಕೀಯದ ದಿಕ್ಕು ಬದಲಿಸುತ್ತಾ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬೀಡು ಬಿಟ್ಟಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಕುರ್ಚಿ ಕದನಕ್ಕೆ ತೆರೆ ಬೀಳುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ಕರ್ನಾಟಕ ಕಾಂಗ್ರೆಸ್ನ ಪಲ್ಸ್ ತಿಳಿಯೋದಕ್ಕೆ ಹೈಕಮಾಂಡ್ ಸೀಕ್ರೆಟ್ ಟೀಮ್ ಒಂದನ್ನ ಅಖಾಡಕ್ಕಿಳಿಸಿದೆ. ಆ ಟೀಮ್ನ ಕೆಲಸ ಏನು, ಆ ವರದಿಯಲ್ಲಿ ಏನಿರುತ್ತೆ, ಎಲ್ಲ ಪ್ರಶ್ನೆಗಳು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಆದಷ್ಟು ಬೇಗ ಉತ್ತರ ಸಿಗುತ್ತಾ ಅನ್ನುವಂಥದ್ದು ಇದೆ. ಈ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ, ಬನ್ನಿ ನೋಡಿ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ 15ರ ಡೆಡ್ಲೈನ್, 2.5 ವರ್ಷ ಅಧಿಕಾರ ಹಸ್ತಾಂತರದ ಒಡಂಬಡಿಕೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಗುಲ್ಲೆಬ್ಬಿಸಿರೋ ಸುದ್ದಿ ಅಂದ್ರೆ ಅದು ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರಾ, ಇಲ್ಲ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು. ಈ ನಡುವೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದು ಇದೀಗ ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗಿದೆ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಸಿಎಂ ಕುರ್ಚಿ ಕದನ. ಹಿಂದೆ ಡಿಕೆಶಿ ಹಾದಿ ಸುಗಮ ಮಾಡ್ತಾ ಹೈಕಮಾಂಡ್. ಒಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕ ಪ್ರತ್ಯೇಕ ಸಭೆ ಮಾಡ್ತಾ ಇದ್ರೆ ಅತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ದೆಹಲಿಗೆ ಹಾರಿದ್ದಾರೆ. ನಿನ್ನೆ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದ ರಾಜ್ಯದ ತಂಡ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದೆ. ನಿನ್ನೆ ಬೆಂಗಳೂರಲ್ಲಿದ್ದ ಸುರ್ಜೇವಾಲಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದು ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಅನ್ನೋ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಸಿದ್ದರಾಮಯ್ಯಗೆ ದೇಶದ ಅಹಿಂದ ನಾಯಕನ ಪಟ್ಟ ಕಟ್ಟಿ ರಾಷ್ಟ್ರ ರಾಜಕೀಯಕ್ಕೆ ತರೋ ಪ್ಲಾನ್ ನಲ್ಲಿ ಹೈಕಮಾಂಡ್ ಇದೆ ಅನ್ನೋ ಚರ್ಚೆ ಜೋರಾಗಿದೆ. ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಅಧಿಕಾರ ಹಸ್ತಾಂತರದ ಚರ್ಚೆಯೇ ಇಲ್ಲ ಅಂತಿದ್ದಾರೆ. ಆದ್ರೆ ರಾತ್ರಿ ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿದ್ದು ಕುತೂಹಲವನ್ನ ಮತ್ತಷ್ಟು ಹೆಚ್ಚಾಗಿಸಿದೆ. ಸುನಿಲ್ ಕನಗೋಳ್ ತಂಡದ ಸೀಕ್ರೆಟ್ ಸರ್ವೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಡಿಕೆಶಿಯನ್ನ ಸಿಎಂ ಸ್ಥಾನದಲ್ಲಿ ಕೂರಿಸೋದು ಎಷ್ಟು ಸೇಫ್ ಅನ್ನೋ ಆತಂಕದಲ್ಲಿರುವ ಹೈಕಮಾಂಡ್ ಸರ್ವೆಗೆ ಮುಂದಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಲ್ಸ್ ಚೆಕ್ ಮಾಡಲು ಸುನಿಲ್ ಕನಗೋಳ್ ತಂಡವನ್ನ ಮೆತ್ತಗೆ ರಾಜ್ಯ ಕಟ್ಟಿದೆ. ರಾಜ್ಯ ಕಾಂಗ್ರೆಸ್ನೊಳಗೆ ಸದ್ದಿಲ್ಲದೆ ಸುನಿಲ್ ತಂಡದಿಂದ ಸಮೀಕ್ಷೆ ಶುರುವಾಗಿದೆ. ಪ್ರಮುಖವಾಗಿ ಪವರ್ ಶೇರಿಂಗ್ ಬಗ್ಗೆ ಮೂಡಿರುವ ಗೊಂದಲದ ಬಗ್ಗೆ ಅಭಿಪ್ರಾಯ ಸಂಗ್ರಹ ನಡೆಯುತ್ತಿದ್ದು ಪದೇ ಪದೇ ಯಾರಿಂದ ಗೊಂದಲದ ವಿವಾದಾತ್ಮಕ ಹೇಳಿಕೆಗಳು ಬರುತ್ತಿವೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಯಾರ ಟೀಮ್ ಹೆಚ್ಚು ಅಗ್ರೆಸಿವ್ ಆಗಿದೆ, ಅಧಿಕಾರ ಹಂಚಿಕೆ ಸೂತ್ರ ಎಂಬ ಚರ್ಚೆ ಮುಂದುವರೆದರೆ ಏನಾಗುತ್ತೆ ಅನ್ನೋ ವರದಿಯನ್ನ ತಯಾರು ಮಾಡ್ತಾ ಇದೆ. ಗ್ಯಾರಂಟಿ ಗೊಂದಲ, ಅನುದಾನ ಸಮರ, ಹಿರಿಯ ಶಾಸಕರಿಂದಲೇ ಭ್ರಷ್ಟಾಚಾರದ ಬಾಂಬ್ನಿಂದಾಗಿ ಸಿದ್ದರಾಮಯ್ಯ ಸರ್ಕಾರದ ವರ್ಚಸ್ಸು ಕುಸಿದಿರೋದಂತೂ ಸತ್ಯ. ಇಂದು ಹೈಕಮಾಂಡ್ ನಾಯಕರ ಜೊತೆ ನಡೆಯುವ ಸಭೆ ರಾಜ್ಯ ರಾಜಕೀಯದ ದಿಕ್ಕು ಬದಲಿಸುತ್ತಾ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.